ನೀಲನಭಕೆ ನೂಲ ಏಣಿ ಭಾಗ 65 ಅವಳ ಈ ದಿಢೀರ್ ಬದಲಾವಣೆಗೆ ಕಾರಣವೇನೆಂದು ತಿಳಿಯಲಿಲ್ಲ. ಆದರೆ ಮೊನ್ನೆಯಿಂದ ಕಳವಳಗೊಂಡಿದ್ದ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತು. ಅವಳು ತನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲವಲ್ಲ ಎಂದು ಅದೆಷ್ಟು ನೊಂದುಕೊಂಡಿದ್ದನೆನ್ನೋ ಹುಡುಗ. ಅಮರ್ತ್ಯ, ನಾನು ನಿನ್ನನ್ನು ತುಂಬಾ ನೋಯಿಸಿದೆ ಅಲ್ವಾ? ಆದರೆ ನೀನು ಏನೂ ಕಡಿಮೆಯಿಲ್ಲ. ಆ ರೀತಿ ನಾಟಕವಾಡುವ ಅವಶ್ಯಕತೆ ಏನಿತ್ತು? ನನಗೆಷ್ಟು ಬೇಸರವಾಗಿತ್ತು ಗೊತ್ತಾ? ಅವನೆದೆಗೆ ಕೆನ್ನೆಯೊತ್ತಿ ಹುಸಿ ಮುನಿಸಿನಿಂದ ಹೇಳಿದಳು ಶಿಶಿರ. ಗೊತ್ತು ಶಿಶಿರ, ನಿನಗೆ ತುಂಬ ಬೇಸರವಾಗಿತ್ತು ಅಂತ. ಆಮ್ ರಿಯಲಿ ಸಾರಿ. ನೀನೇನೂ ಬದಲಾಗುವುದು ಬೇಡ ಶಿಶಿರ. ನೀನು ಹೇಗೇ ಇದ್ದರೂ ನಾನಿಷ್ಟಪಡುತ್ತೇನೆ ಎಂದವನ ದನಿ ಭಾರವಾಗಿತ್ತು. ಅಪಾರ ಒಲವಿತ್ತು ಅವನ ಆ ಮಾತಿನಲ್ಲಿ. ಇಲ್ಲ ಅಮರ್ತ್ಯ, ನಾನು ಬದಲಾಗಬೇಕು. ನಾನು ನಿನ್ನನ್ನು ಪ್ರೀತಿಸಿದೆ, ಆದರೆ ಹೆಂಡತಿಯಾಗಿ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸಲಿಲ್ಲ. ಮದುವೆ ಎಂಬ ಬಂಧನದಲ್ಲಿ ಪ್ರೀತಿಯ ಜೊತೆಗೆ ಜವಾಬ್ದಾರಿಗಳೂ ಮುಖ್ಯ. ಅವಳೆಂದಾಗ ಇನ್ನಿಲ್ಲದ ಅಚ್ಚರಿ ಅಮರ್ತ್ಯನಿಗೆ. ಅವಳನ್ನು ತನ್ನೆದೆಯಿಂದ ಸರಿಸಿ ಅವಳ ಮೊಗವನ್ನು ಬೊಗಸಿಯಲ್ಲಿ ತುಂಬಿಕೊಂಡು ಅವಳನ್ನೇ ಅಚ್ಚರಿಯಿಂದ ನೋಡತೊಡಗಿದ. ಮೊದಲ ರಾತ್ರಿಯೆಂದು ಕಾಣದ ನಾಚಿಕೆ ಇಂದು ಅವಳ ಕಣ್ಗಳಲ್ಲಿ ತೊನೆದಾಡಿ ಹಾಲ್ಬಿಳುಪು ಕದಪುಗಳನ್ನು ಕೆಂಪೇರಿಸಿತ್ತು. ಇದೇ ಅವನು ಅವಳಲ್ಲಿ ಬಯಸಿದ್ದ ಬದಲಾವಣೆ. ಪ್ರಬುದ್ಧವಾಗಿ ಯೋಚಿಸಲು ಶುರುಮಾಡಿದಳಲ್ಲ ಶಿಶಿರ. ಖುಷಿಯಲ್ಲಿ ಅವನ ತುಟಿ ಅರಳಿತು. ಇಷ್ಟೇ ಸಾಕು ಶಿಶಿರ, ಇನ್ಯಾವ ಬದಲಾವಣೆಯನ್ನೂ ನಾನು ಬಯಸಲಿಲ್ಲ. ಎಲ್ಲಿ ನೀನು ಮತ್ತೆ ನನ್ನಿಂದ ದೂರವಾಗುತ್ತೀಯೋ ಅಂತ ಭಯವಾಗಿತ್ತು. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ನಾನು, ಗೊತ್ತಾ? ನನಗೆ ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ಶಿಶಿರ? ನಿನ್ನ ಕಣ್ಣಲ್ಲಿ ನೀರು ಬಂದರೆ ಅದು ನನ್ನ ಕಾರಣದಿಂದಲೇ ಬಂದರೆ ಹೇಗೆ ಸಹಿಸಲಿ ನಾನು? ಅವನ ಹಣೆಗೆ ತುಟಿಯೊತ್ತಿ, ಸಾರಿ, ಆದರೆ ನನ್ನನ್ನು ಜಾಸ್ತಿ ಹಚ್ಕೋಬೇಡ ಅಮರ್ತ್ಯ. ನಾನು ಸತ್ತು ಹೋದರೆ ಹೇಗಿರುತ್ತೀಯಾ? ಇದು ನಿನ್ನೆ ಡೈಲಾಗ್ ಅಲ್ವಾ ಎಂದು ನಕ್ಕು ಬಿಟ್ಟಳು ಶಿಶಿರ. ಅವನ ಹೃದಯ ತಬ್ಬಿಬ್ಬುಗೊಂಡಿತು. ತಮಾಷೆಗೂ ಆ ಮಾತನ್ನು ಸಹಿಸಲಾರ. ಇನ್ನೊಮ್ಮೆ ಹೀಗೆಲ್ಲ ಮಾತಾಡಿದರೆ ನೀನು ಸಾಯುವ ಮೊದಲು ನಾನೇ ಸಾಯಿಸ್ತೇನೆ ಎಂದನು ಗಂಭೀರವಾಗಿ. ಆಮೇಲೆ ಇನ್ನೊಂದು ಮದುವೆಯಾಗಿ ಖುಷಿಯಾಗಿರ್ತೀಯ ಅಲ್ವಾ? ನನ್ಜೊತೆ ಅಂತೂ ಹನಿಮೂನ್ಗೆ ಹೋಗ್ಲಿಲ್ಲ, ಎರಡನೇ ಹೆಂಡತಿ ಜೊತೆ ಹೋಗ್ತೀಯ ಎಂದು ಕಣ್ಣು ಹೊಡೆದು ಅವನಿಂದ ಬಿಡಿಸಿಕೊಂಡು ಓಡಿದವಳ ಬೆನ್ನಟ್ಟಿದ ಅಮರ್ತ್ಯ. ಆ ಕಾಲುದಾರಿಯಲ್ಲಿ ಹೇಗೆ ತಪ್ಪಿಸಿಕೊಳ್ಳಾಳು? 2 ನಿಮಿಷದಲ್ಲಿ ಅವನ ಕೈಗೆ ಸಿಕ್ಕಿಬಿದ್ದಳು ಹುಡುಗಿ. ತಕ್ಷಣ ಅವಳನ್ನು ತೆಕ್ಕೆಯಲ್ಲೆತ್ತುಕೊಂಡವ, ಅತಿಯಾಗಾಡ್ತಿದ್ಯಾ ಅಲ್ವಾ? ನೀನು ಬದುಕಿರುವಾಗಲೇ ಇನ್ನೊಂದು ಮದುವೆ ಆಗ್ತೀನಿ, ನೋಡ್ತೀಯಾ ಎಂದನು. ಕಿಲಕಿಲನೆ ನಕ್ಕು ಬಿಟ್ಟಳು ಶಿಶಿರ. ಅವನ ಗಂಭೀರ ವದನವನ್ನು ನೋಡಿ ನಗುವವಳೆಂದರೆ ಅವಳೊಬ್ಬಳೇ. ಆಯ್ತು, ನಾನ್ ನೋಡ್ತೀನಿ. ನಂಗೂ ಆಸೆ ನನ್ನ ಗಂಡನ ಮದುವೆ ನೋಡುವುದಕ್ಕೆ ಎಂದವಳ ನಗು ನಿಲ್ಲುತ್ತಲೇ ಇಲ್ಲ. ಹೌದಾ ಎನ್ನುತ್ತಾ ಅವನ ಮುಖದ ಬಡಿ ಮುಖ ತಂದನು. ಅವನ ಕೆನ್ನೆಯನ್ನು ಕಚ್ಚಿಬಿಟ್ಟಳು ಶಿಶಿರ. ಆಗಾಗ ಅವನ ಕೆನ್ನೆಗಳು ಅವಳ ಕಣ್ಣಿಗೆ ಸೇಬು ಹಣ್ಣಿನಂತೆ ಕಾಣುತ್ತವೋ ಏನೋ, ಆದರೆ ಅವಳು ಹಾಗೆ ಮುದ್ದಾಗಿ ಕಚ್ಚುವುದು ಹಿತವೆನಿಸುತ್ತದೆ ಅಮರ್ತ್ಯನಿಗೆ. ಅಮರ್ತ್ಯ, ನಮ್ಮ ತೋಟದಲ್ಲಿ ಮಾವಿನ ಮರವಿದೆ, ನನಗೆ ಮಾವಿನ ಹಣ್ಣು ಬೇಕು ಎಂದವಳು ಈಗಲೂ ಅವನ ತೋಳ ತೊಟ್ಟಿಲಲ್ಲಿದ್ದಾಳೆ. ಅವನು ಮತ್ತೇನೂ ಹೇಳದೆ ತೋಟದತ್ತ ನಡೆದ. ಮೊದಲು ಕೆಳಗಿಳಿಸು ನನ್ನ, ಇದು ನಮ್ಮೂರು ಅಮರ್ತ್ಯ, ನೋಡಿದವರು ನಗುತ್ತಾರೆ ಅಷ್ಟೇ ಎನ್ನುತ್ತಾ ಅವನ ಕೊರಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಳು. ಊಹೋ, ಅವನಿಂದ ಉತ್ತರವೇ ಇಲ್ಲ. ಅವಳ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ನಡೆಯುತ್ತಿದ್ದ ಅಮರ್ತ್ಯ. ಅಮರ್ತ್ಯ ಮೆಲ್ಲಗೆ ರಾಗವೆಳೆಯುತ್ತ ಕರೆದಳು. ಅಮರ್ತ್ಯ ಪುನಃ ಕೂಗಿದಳು. ಹೇಳು ಎಂದ. ಐ ಲವ್ ಯು ಮುದ್ದಾಗಿ ಸಿಹಿದನಿಯಲ್ಲಿ ಹೇಳಿದಳು. ಅವನು ಸುಮ್ಮನೆ ಮೆಲುನಕ್ಕನು. ಮಾವಿನ ಮರದ ಬಳಿ ಕರೆದು ತಂದು ಕೆಳಗಿಳಿಸಿದ. ತಲೆ ಎತ್ತಿ ಮಾವಿನಕಾಯಿಗಳನ್ನು ಆಸೆಗಣ್ಣುಗಳಿಂದ ನೋಡತೊಡಗಿದಳು. ಅಮರ್ತ್ಯ, ಅಲ್ನೋಡು, ಎಷ್ಟು ದೊಡ್ಡ ಹಣ್ಣುಗಳು ಬಿಟ್ಟಿವೆ. ಮರದಲ್ಲಿ ತೂಗುತ್ತಿದ್ದ ಜೊಂಪೆ ಹಣ್ಣುಗಳತ್ತ ಕೈ ತೋರಿದಳು. ಆದರೆ ಅಮರ್ತ್ಯ ನಡುವಿನ ಮೇಲೆ ಕೈ ಹೊತ್ತು ಯಾವ ಹಣ್ಣನ್ನು ಸಲೀಸಾಗಿ ಬೀಳಿಸಬಹುದೆಂದು ಕಣ್ಣಾಡಿಸತೊಡಗಿದ್ದ. ಈಗೇನ್ ಮಾಡ್ತೀಯಾ? ಮರ ಹತ್ತುತ್ತೀಯಾ ಎಂದಳು. ಮರ ಹತ್ತುವುದಕ್ಕೆ ನಾನೇನು ಕೋತಿನಾ? ಕಲ್ಲು ಹೊಡೆದು ಬೀಳಿಸ್ತೇನೆ ಎನ್ನುತ್ತಾ ಕಲ್ಲೊಂದನ್ನು ಕೈಗೆತ್ತಿಕೊಂಡನು. ಯಾವಾಗಲೂ ಲ್ಯಾಪ್ಟಾಪ್ ಹಿಡಿದು ಕುಟುಕುಟು ಎನ್ನುವ ಕೈಗಳು ಮಾವಿನ ಹಣ್ಣು ಬೀಳಿಸುತ್ತಾವಾ ಎಂದುಕೊಂಡು ಹುಬ್ಬೇರಿಸಿದವಳು ಕೈ ಕಟ್ಟಿ ನಿಂತಳು. ಒಂದು ಹಣ್ಣಿನತ್ತ ಗುರಿಯಿಟ್ಟು ಕಲ್ಲು ಬೀಸಿದ. ಆದರೆ ಮೊದಲ ಬಾರಿ ಗುರಿ ತಪ್ಪಿತು. ಕಿಸಕ್ಕನೆ ನಕ್ಕು ಬಿಟ್ಟಳು ಶಿಶಿರ. ಅವಳತ್ತ ಉರಿನೋಟ ಬೀರಿದವ ಮತ್ತೊಂದು ಕಲ್ಲೆತ್ತಿಕೊಂಡ. ಈ ಸಲವೂ ಕಲ್ಲು ಹಣ್ಣನ್ನು ತಾಕದೆ ಮರದ ಸಂದಿಯಲ್ಲೆಲ್ಲೋ ಹಾರಿಹೋಗಿತ್ತು. ನಗುವನ್ನು ಬಲವಂತವಾಗಿ ತುಟಿಯಡಿ ಬಂಧಿಸುತ್ತಾ ನಿಂತಿದ್ದಳು ಹುಡುಗಿ. ಅದೇನೋ ಛಲ ಬಂದುಬಿಟ್ಟಿತೋ ಅಮರ್ತ್ಯನಿಗೆ. ಈ ಬಾರಿ ಸರಿಯಾಗಿ ಗುರಿಯಿಟ್ಟು ಕಲ್ಲು ತೂರುತ್ತಲೇ ಮಾವಿನಕಾಯಿ ಮರದಿಂದ ಕೆಳಗೆ ಬಿತ್ತು. ಚಪ್ಪಾಳಿ ತಟ್ಟಿ ಒಮ್ಮೆ ಜಿಗಿದಳು ಶಿಶಿರ. ಅವಳ ಖುಷಿ ಕಂಡು ನಕ್ಕವನು ಇನ್ನೊಂದೆರಡು ಹಣ್ಣುಗಳನ್ನು ಬೀಳಿಸಿದ. ಅವನು ಬೀಳಿಸಿದ ಹಣ್ಣುಗಳನ್ನೆಲ್ಲ ಮಕ್ಕಳಂತೆ ಆಯ್ದುಕೊಂಡಳು ಶಿಶಿರ.
ನಂತರ ಇಬ್ಬರೂ ಮನೆಯತ್ತ ನಡೆದರು. ಅವರು ಖುಷಿಯಿಂದ ವಾಪಸ್ಸಾಗಿದ್ದನ್ನು ಕಂಡು ಈಗ ಸಮಾಧಾನವಾಯಿತು ಅನ್ನೂ ಹೇಳಿಗೆ. ಹಾಗೆಯೇ ಒಡಲು ಹೊತ್ತ ಹೆಣ್ಣಿಗೆ ಮಾವಿನ ಹಣ್ಣನ್ನು ಕಂಡು ಬಾಯಲ್ಲಿ ನೀರೂರಿತು. ಅತ್ತಿಗೆ, ಗೊತ್ತಾ, ಈ ಹಣ್ಣನ್ನೆಲ್ಲ ಅಮರ್ತ್ಯನೇ ಬೀಳಿಸಿದ್ದು. ಶಿಶಿರ ಕಣ್ಮಿಟುಕಿಸಿ ಖುಷಿಯಲ್ಲಿ ಹೇಳಿದಾಗ ನಕ್ಕು ತಲೆಯಾಡಿಸಿದರು ಅನು. ಆದರೆ ಅವಳ ಮನದಿಂಗಿತ ಅರ್ಥವಾಗಿತ್ತು. ಮತ್ತೆ ಇದನ್ನೆಲ್ಲ ನಿಮಿಗಂತಲೇ ಅವನು ಬೀಳಿಸಿದ್ದು. ಇದರಲ್ಲಿ ಒಂದು ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾ ಒಂದು ಹಣ್ಣನ್ನು ಮಾತ್ರ ತಾನಿಟ್ಟುಕೊಂಡು ಮಿಕ್ಕ ಹಣ್ಣುಗಳನ್ನು ಅತ್ತಿಗೆಯ ಕೈಗಿಟ್ಟಳು. ಆದರೆ ಅಮರ್ತ್ಯನಿಗೆ ತಲೆ ಕೆರೆದುಕೊಳ್ಳುವಂತಾಯಿತು. ಕಣ್ಣರಳಿಸಿ ಶಿಶಿರಾಳತ್ತ ದಿಟ್ಟಿಸಿದ. ಥ್ಯಾಂಕ್ಸ್ ಅಮರ್ತ್ಯ ಎಂದಳು ಅನು. ಅವನು ಏನು ಹೇಳಬೇಕೆಂದು ತೋಚದೆ ಪೆಚ್ಚಾಗಿ ನಿಂತಿದ್ದನಷ್ಟೆ. ನಂತರವೇ ಅವನಿಗೆ ಹೊಳೆದದ್ದು ಅವಳ ಅತ್ತಿಗೆ ಗರ್ಭಿಣಿ ಎಂದು. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಮಾವಿನಕಾಯಿಯ ಬಯಕೆ ಇರುತ್ತದಲ್ಲ, ಅದಕ್ಕೆ ತಾನು ಆಸೆಪಟ್ಟು ತಂದ ಹಣ್ಣುಗಳನ್ನೆಲ್ಲ ತನ್ನ ಅತ್ತಿಗೆಗೆ ಕೊಟ್ಟಿದ್ದಾಳೆ ಹುಡುಗಿ. ಮಡದಿಯತ್ತ ಮೆಚ್ಚುಗೆಯ ನೋಟ ಬೀರಿದ ಅಮರ್ತ್ಯ. 2 ದಿನ ಹಳ್ಳಿಯಲ್ಲಿ ಖುಷಿಯಾಗಿ ಕಳೆದರು ಅಮರ್ತ್ಯ ಹಾಗೂ ಶಿಶಿರ. ತಮ್ಮ ಪ್ರೀತಿಗೆ ಸಾಕ್ಷಿಯಾಗಿದ್ದ ಜಾಗಗಳನ್ನೊಮ್ಮೆ ಸುತ್ತಿ ಬಂದರು. ದೇವಸ್ಥಾನ, ಶಾಂಭವಿ ನದಿ, ತೋಟ ಎಲ್ಲವೂ ಹಳೆಯ ನೆನಪುಗಳನ್ನು ಮತ್ತೆ ಹಸಿರಾಗಿಸುತ್ತಿದ್ದವು. ಅಮರ್ತ್ಯನಿಗೆ ಬಹಳವೇ ಕೆಲಸಗಳಿತ್ತು. ಹಾಗಾಗಿ ಹೆಚ್ಚು ದಿನ ರಜೆ ಹಾಕಲಾರದೆ 2 ದಿನಗಳ ನಂತರ ಇಬ್ಬರು ಹೊರಟು ನಿಂತರು. ಹೊರಡುವ ಮುನ್ನ ಮಗಳಿಗೆ ಸೀರೆ ಕುಂಕುಮ ಕೊಟ್ಟು ಆದಷ್ಟು ಬೇಗ ಅವಳ ಮಡಿಲು ತುಂಬಲಿ ಎಂದು ಹರಸಿದರು ಗಿರಿಜಾ. ಅನೂ ಕೂಡ ಅವಳನ್ನಪ್ಪಿ, ನಾನು ಹೇಳಿದ್ದೆಲ್ಲ ಅರ್ಥವಾಗಿದೆ ಅಲ್ವ ಶಿಶಿರ, ನಿನ್ನ ಕರ್ತವ್ಯವನ್ನು ನಿಭಾಯಿಸು, ನಿಮ್ಮ ಸಂಬಂಧದಲ್ಲಿ ಯಾವ ಬಿರುಕೂ ಬಾರದಂತೆ ನೋಡಿಕೋ ಎಂದಳು. ಅವಳ ಮಾತಿಗೆ ತಲೆಯಾಡಿಸಿದ ಶಿಶಿರ ತನ್ನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಅಣ್ಣನ ಕಾಲಿಗೂ ಬಿದ್ದಳು. ಅದೇಕೋ ಅವಿಗೆ ತಂಗಿಯನ್ನು ಕಳುಹಿಸಿಕೊಡಲು ಮನಸ್ಸಿರಲಿಲ್ಲ. ಪಾಪು, ಮತ್ತೆ ರಜೆ ಸಿಕ್ಕಾಗ ಅಮರ್ತ್ಯನನ್ನು ಕರೆದುಕೊಂಡು ಬಾ ಎಂದನು. ಅವಳ ಕಣ್ಣುಗಳೂ ತುಂಬಿ ಬಂದವು. ಸರಿ ಅಣ್ಣ ಎಂದು ಕಾರೇರಿ ಕುಳಿತಳು ಶಿಶಿರ. ಎಲ್ಲರೂ ಅವಳಿಗೆ ವಿದಾಯ ಹೇಳಿದ ಬಳಿಕ ಕಾರ್ ಸ್ಟಾರ್ಟ್ ಮಾಡಿದನು ಅಮರ್ತ್ಯ. ಅವಳ ಬೇಸರವನ್ನು ಸಹಿಸಲಾರದೆ ತುಸು ದೂರ ಹೋದ ಬಳಿಕ, ನೀನು ಇನ್ನೂ ಸ್ವಲ್ಪ ದಿನ ನಿನ್ನ ಅಮ್ಮನ ಮನೆಯಲ್ಲೇ ಇದ್ದು ಬರಬಹುದಿತ್ತು ಶಿಶಿರ, ನನಗೆ ಕೆಲಸವಿದೆಯಲ್ವಾ, ನಾನೊಬ್ಬನೇ ಹೋಗುತ್ತಿದ್ದೆ ಎಂದನು. ಸಾಕು, ಡೌ ಮಾಡ್ಬೇಡ, ನನ್ನನ್ ಬಿಟ್ಟು ನಿನಗಿರಲಾಗೋದಿಲ್ಲ ಅಂತ ನನ್ಗೊತ್ತು. ಹಾಗಿದ್ದಿದ್ರೆ ಈ ಮಾತನ್ನು ಹೊರಡುವ ಮೊದಲೇ ಹೇಳಬಹುದಿತ್ತು. ಈಗ್ಲೂ ಕಾಲಮಿಂಚಿಲ್ಲ, ತಿರುಗಿಸು ಗಾಡಿನ, ತಿರುಗಿಸು ಎಂದವಳ ಮಾತಿಗೆ ಕಿರುನಗ್ಗವನು ಕಾರಿನ ದಿಕ್ಕು ಬದಲಾಯಿಸಲಿಲ್ಲ. ಇಂತಹ ನಾಟಕಗಳಿಗೇನೂ ಕಡಿಮೆಯಿಲ್ಲ ಎಂದು ಅವನ ಕೆನ್ನೆಗೆ ತಿವಿದಳು ಶಿಶಿರ. ಹಾಗಾದರೆ ನಿನಗೆ ನನ್ನನ್ನು ಬಿಟ್ಟು ಇರಲಾಗುವುದಿಲ್ಲ? ಹೇಳು, ಯಾಕೆ ಸುಮ್ಮನಾದೆ ಮತ್ತೆ ಕೇಳಿದ. ಅವನಿಗೆ ಉತ್ತರಿಸದೆ ಮೂತಿ ತಿರುವಿ ಕಿಟಕಿಯತ್ತ ಮುಖ ಮಾಡಿ ಕುಳಿತಳು. ಅವಳ ಮೌನದಿಂದಲೇ ಉತ್ತರವನ್ನು ಕಂಡಿದ್ದ ಅಮರ್ತ್ಯ. ಬರುವಾಗ ಭಾರವಾದ ಮನಸ್ಸು ಹೊತ್ತು ಬಂದಿದ್ದ ಜೋಡಿಗಳು ಈಗ ಸ್ವಚ್ಛಂದ ಹಕ್ಕಿಗಳಂತೆ ಖುಷಿಯಲ್ಲಿ ಮನೆ ತಲುಪಿದ್ದರು. ಬಂದ ತಕ್ಷಣ ಅಮರ್ತ್ಯ ಮುಖ ತೊಳೆದು ಬಂದು ಲ್ಯಾಪ್ಟಾಪ್ ಹಿಡಿದರೆ ಸುಸ್ತಾಗಿದ್ದ ಶಿಶಿರ ನಿದ್ದೆಗೆ ಜಾರಿದಳು. ಮರುದಿನ ಎಂದಿನಂತೆ ಅವರ ದಿನಚರಿ ಶುರುವಾಗಿತ್ತು. ತನ್ನ ಅತ್ತಿಗೆ ಹೇಳಿದ್ದ ಪ್ರತಿಯೊಂದು ಮಾತುಗಳನ್ನು ಆಗಾಗ್ಗೆ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳುತ್ತಿದ್ದಳು ಶಿಶಿರ. ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡುವುದು, ಅವನ ಬಟ್ಟೆಗಳನ್ನು ಐರನ್ ಮಾಡಿಡುವುದು, ಹಾಗೆ ಭೀಮಪ್ಪನಿಂದ ಹೇಳಿಸಿಕೊಂಡು ಅಡುಗೆ ಮಾಡುವುದನ್ನು ಕಲಿತಿದ್ದಳು. ಒಮ್ಮೊಮ್ಮೆ ರುಚಿ ತಪ್ಪಿದರೂ ಮಡದಿ ಮಾಡಿದ ಊಟವನ್ನು ಚಕಾರವೆತ್ತದೆ ತಿನ್ನುತ್ತಿದ್ದ ಅಮರ್ತ್ಯ. ಅವನು ಆಫೀಸಿಗೆ ಹೋದಾಗ ಮನೆಕೆಲಸಗಳನ್ನು ಮುಗಿಸಿ ಕರೆ ಮಾಡಿ ತನ್ನ ಅತ್ತಿಗೆಯೊಂದಿಗೆ ಮಾತನಾಡುತ್ತಿದ್ದಳು. ಹೀಗಿರುವಾಗ ಒಮ್ಮೆ ಗೆಳತಿಯ ಮನೆಗೆ ಭೇಟಿ ಕೊಟ್ಟಿದ್ದಳು ಮಾನ್ಯ. ಅವಳ ಹಾಗೂ ಗಗನ್ ಮದುವೆ ನಿಶ್ಚಯವಾಗಿತ್ತಲ್ಲ. ಅಂದು ಅಮರ್ತ್ಯ ಮನೆಯಲ್ಲಿರಲಿಲ್ಲ. ಗೆಳತಿರಿಬ್ಬರೂ ಹರಟುತ್ತಾ ಕುಳಿತಿದ್ದರು. ಮಾನ್ಯ ಈಗ ಓದು ಮುಗಿಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ಮಾನು, ನನ್ನ ಓದು ಅರ್ಧಕ್ಕೆ ಮುರಿಯದಿದ್ರೆ ನಾನೂ ಸಹ ನಿನ್ನ ಹಾಗೆ ಕೆಲಸಕ್ಕೆ ಹೋಗಬಹುದಿತ್ತು ಎಂದು ಶಿಶಿರ ಬೇಸರದಿಂದ ನುಡಿದಾಗ, ಅಯ್ಯೋ ಹುಚ್ಚಿ, ನಾವು ಕೆಲಸಕ್ಕೆ ಹೋಗುವುದು ಹೊಟ್ಟೆಪಾಡಿಗಾಗಿ. ಆದರೆ ಅಮರ್ತ್ಯ ಸರ್ ನಿನ್ನನ್ನು ಮಹಾರಾಣಿಯ ಹಾಗೆ ನೋಡಿಕೊಳ್ಳುತ್ತಿದ್ದಾರಲ್ಲ, ನಿಜಕ್ಕೂ ಕೆಲಸಕ್ಕೆ ಹೋಗುವ ಅವಶ್ಯಕತೆ ನಿನಗಿಲೆಯಾ? ನೀನು ಹೆಂಡತಿಯಾಗಿ ಮಾಡುವ ಕೆಲಸದಲ್ಲಿ ನಿನಗೆ ತೃಪ್ತಿಯಿದ್ದರೆ ಅದರಲ್ಲೇ ಸಾರ್ಥಕತೆ ಕಾಣಬಹುದು ಶಿಶಿರ. ಅಷ್ಟರ ಮೇಲೂ ನಿನಗೆ ಆಸೆಯಿದ್ದರೆ ಅಮರ್ತ್ಯ ಸರ್ ಹತ್ರ ಕೇಳು ಎಂದರು. ಕೇಳಿದ್ದೇನೆ ಕಣೆ, ನನಗೆ ಕಷ್ಟವಾಗಬಹುದು ಅಂತ ಅವನು ಒಪ್ಪುವುದಿಲ್ಲ ಎಂದು ಮುಖ ಸಪ್ಪಚೆಗೆ ಮಾಡಿಕೊಂಡಳು. ಆದಷ್ಟು ಬೇಗ ಒಂದು ಮಗು ಮಾಡಿಕೊಂಡು ಬಿಡು ಶಿಶಿರ, ಆಗ ಇಂತಹ ಯೋಚನೆಗಳು ಬರುವುದಿಲ್ಲ ಎಂದು ನಕ್ಕುಬಿಟ್ಟಳು ಮಾನ್ಯ. ಹುಡುಗಿಯ ಮನಸ್ಸಿನಲ್ಲಿ ಈಗ ಅದೇ ವಿಷಯ ಕೊರೆಯತೊಡಗಿತು. ಅಂದು ಭಾನುವಾರ. ತಾನು ಅಡಿಗೆ ಮಾಡಲು ನಿಂತಿದ್ದ ಅಮರ್ತ್ಯ. ಅವನ ಹಿಂದೆ ಮುಂದೆ ಸುತ್ತುತ್ತಾ ಅವನ ತಲೆ ತಿನ್ನುತ್ತಿದ್ದಳು ಶಿಶಿರ. ಅವನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಂತೆ ತನ್ನ ಕೆಲಸದಲ್ಲಿ ತೊಡಗಿದ್ದನವ. ಆದರೆ ಇದ್ದಕ್ಕಿದ್ದಂತೆ, ಅಮರ್ತ್ಯ, ನಂಗೂ ಮಗು ಬೇಕು ಎಂದಳು. ತರಕಾರಿ ಕತ್ತರಿಸುತ್ತಿದ್ದವನು ತಟ್ಟನೆ ತಲೆ ಎತ್ತಿ ಅವಳನ್ನು ದಿಟ್ಟಿಸಿದ. ಹುಬ್ಬೇರಿಸಿದಳು ಹುಡುಗಿ. ಇದನ್ನೇ ಸ್ವಲ್ಪ ನಾಚ್ಕೊಂಡು ಹೇಳು ಎಂದ. ಅವನ ಮುಂದೆ ಬಂದು ನುಲಿಯುತ್ತಾ, ಅಮರ್ತ್ಯ, ನಂಗೂ ಮಗು ಬೇಕು, ಇಷ್ಟು ನಾಚಿಕೆ ಸಾಕ ಎಂದವಳ ನಕಲಿ ನಾಚಿಕೆಗೆ ಹಣೆ ಬಡಿದುಕೊಂಡ.
ಬೇಡ ಶಿಶಿರ, 2 ಮಕ್ಕಳನ್ನು ಸಂಭಾಳಿಸಲು ನನಗೆ ಕಷ್ಟವಾಗುತ್ತೆ. 2 ಮಕ್ಕಳ? ಬೇಡ, ಒಂದೇ ಮಗು ಸಾಕು ಅಮರ್ತ್ಯ. ಅವನ ಮಾತಿನ ಒಳಾರ್ಥ ತಿಳಿಯಲಿಲ್ಲವೇನೋ ಹುಡುಗಿಗೆ. ನಿನ್ಗೆ ಒಂದಾದ್ರೆ ನನಗೆರಡಾಗುತ್ತಲ್ಲ? ಅಯ್ಯೋಯ್ಯೋ, ಹಾಗಿದ್ರೆ ನೀನು ಹೊರಗೆಲ್ಲೋ ಅಫೇರ್ ಇಟ್ಕೊಂಡಿದ್ಯಾ ಅಂತಾಯ್ತು ಎಂದು ತುಟಿಯುಬ್ಬಿಸಿ ಹೇಳಿದಾಗ ನಿಜಕ್ಕೂ ಈ ಜನ್ಮದಲ್ಲಿ ತನಗೆ ಮಗು ಬೇಡವೆನಿಸಿಬಿಟ್ಟಿತು ಅಮರ್ತ್ಯನಿಗೆ. ಚಿಕ್ಕ ಮಗುವಿನ ಜೊತೆ ಈ ದೊಡ್ಡ ಮಗುವನ್ನು ಹೇಗೆ ಸಂಭಾಳಿಸಲಾದೀತು? ಹೌದು, ಅಫೇರ್ ಇದೆ ನನಗೆ ಎಂದು ಮತ್ತೆ ತರಕಾರಿ ಹಚ್ಚಲು ಶುರುಮಾಡಿದ. ಸುಳ್ಳು ಬುರುಕ ಎನ್ನುತ್ತಾ ಅವನ ಬೆನ್ನಿಗೆ ಗುದ್ದಿದಳು ಶಿಶಿರ. ಅವನು ಸುಮ್ಮನೆ ನಕ್ಕನು. ಹಿಂದಿನಿಂದ ಮೆಲ್ಲಗೆ ಅವನನ್ನು ತಬ್ಬಿಕೊಂಡಳು ಶಿಶಿರ. ಅಮರ್ತ್ಯ, ನಾನು ತಮಾಷೆ ಮಾಡ್ತಿಲ್ಲ. ನಾನು ಯಾವತ್ತೂ ಮಗುವಿನ ಬಗ್ಗೆ ಮಾತಾಡ್ಲಿಲ್ಲ. ಹಾಗಂತ ನೀನೂ ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನಗೆ ಮಗುವಿನ ಆಸೆ ಇಲ್ವಾ? ಎಂದವಳ ದನಿ ಗಂಭೀರವಾಗಿತ್ತು. ಒಂದು ಕ್ಷಣ ಮೌನವಾಗಿ ನಿಂತ ಅಮರ್ತ್ಯ. ಮುಂದುವರಿಯುವುದು. ಪ್ಲೀಸ್ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಲೈಕ್ ಮಾಡದನ್ನ ಮರಿಬೇಡಿ. ಥ್ಯಾಂಕ್ ಯು.